ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಅಲ್ಲಮ್ಮ ಏನಾಯ್ತು ಅಂತ ನಗ್ತಾ ಇದೆಯಾ? ನಿಮ್ಗೇನಾಗಿತ್ತು ಅಂತ ಹೇಳಿ ನೋಡೋಣ. ನಿನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಸುಮ್ಮನೆ ಓದ್ಕೋ. ನಾನು ನಿನಗೆ ಬೈದಿದ್ದು, ಆದ್ರೂ ಯಾಕೆ ನಗ್ತಾ ಇದೆಯಾ? ನೀವು ಬೈದ್ರು ನನಗೆ ಖುಷಿ ಆಗುತ್ತೆ. ಬೈದ್ರೂ ಖುಷಿ ಆಗ್ತಿದೆ ನಿನಗೆ? ಮೋಸ್ಟ್ಲಿ ಇದು ಯಾವುದೋ ಹೊಸ ವೈರಸ್ ಅನ್ಸುತ್ತೆ. ಹೌದು, ಇದು ಹೊಸ ವೈರಸ್. ಇದು ಲಂಗ್ಸ್ ಒಳಗೆ ಹೋಗಲ್ಲ, ಸೀದಾ ಹಾರ್ಟ್ ಒಳಗೇ ಹೋಗುತ್ತೆ. ಓ, ಅದಕ್ಕೇನ ನೀನು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದು. ಸ್ಪಂದನ, ಒಂದು ಕೆಲಸ ಮಾಡೋಣ, ಡಾಕ್ಟರ್ ಹತ್ರ ಹೋಗೋಣ ಬಾ. ಛೀ, ಈ ವಯ್ಯಂಗ್ ಯಾರಪ್ಪ IPS ಪಾಸ್ ಮಾಡಿದ್ದು? ಸಣ್ಣ ವಿಷಯನೂ ಅರ್ಥ ಆಗಲ್ಲ. ತೀರಾ ನಮ್ಮ ಹುಡ್ಕೋ ಇಷ್ಟೊಂದು ದೊಡ್ಡ ಅಂತ ಅನ್ಕೊಂಡಿರ್ಲಿಲ್ಲ. ಹಲೋ ಸ್ಪಂದನ, ಏನು ಯೋಚನೆ ಮಾಡ್ತಿದ್ಯಾ? ಹೋಗೋಣ ಡಾಕ್ಟರ್ ಹತ್ರ. ಇವತ್ತು ನೋಡಿದ್ರೆ ಯಾಕೋ ಒಂಥರ ನೀನೇ ಅಲ್ಲ, ವಿಚಿತ್ರವಾಗಿ ಆಡ್ತಾ ಇದೀಯ ಅನ್ಸುತ್ತೆ. ಅಲ್ವಾ? ನನ್ಗೂ ಹಾಗೆ ಅನ್ಸಕ್ ಶುರುವಾಗಿದೆ. ವಿಕ್ರಾಂತ್ ಸರ್, ನೀವ್ ಹೇಳಿದ್ ನಿಜ. ಇದು ನಾನಲ್ಲ, ನನ್ನ ಹೊಸ ರೂಪ ಅನ್ಕೊಳ್ಳಿ. ಓಹ್, ಎಷ್ಟನೇ ಅವತಾರನೋ ತಂದು ಇದು. ಏನಾಗಿದೆ ಇವತ್ತು ನಿನಗೆ? ಅವಾಗಿನ ನಗ್ತಾನೆ ಇದೆಯಲ್ಲ, ಏನ್ ಕಾರಣ? ನಿಮ್ಮನ್ನ ನೋಡಿದ್ರೇನೆ ನನಗೆ ಖುಷಿ. ಹುಚ್ಚಿಡ್ದಿದೆ ಅನ್ಸುತ್ತೆ ನಿನ್ನೆ. ಏನಮ್ಮ, ಮತ್ತೇನಾಯ್ತು? ವಿಕ್ರಾಂತ್ ಸರ್, ನಿಮ್ಗೇನ್ ಇಷ್ಟ? ನನಗ ಸದ್ಯಕ್ಕೆ ನಿದ್ದೆ ಮಾಡೋದಂದ್ರೆ ಬಹಳ ಇಷ್ಟ. ಅದಲ್ಲ ವಿಕ್ರಾಂತ್ ಸರ್, ನಿಮ್ ಫೇವ್ರೆಟ್ ತಿಂಡಿ ಏನು? ಅವರೇ ಕಳ್ಬಿಟ್ಟು. ಫೇವ್ರೆಟ್ ಊರು? ಚಿತ್ರದುರ್ಗ. ಫೇವ್ರೆಟ್ ಡ್ರಿಂಕ್? ಈಗ ನನ್ನ ಪಾಯಿಂಟ್ ಬಂದೆ ನೋಡು, ಎಳ್ನೀರು. ಫೇವ್ರೆಟ್ ಸ್ಪೋರ್ಟ್? ಕಬಡ್ಡಿ. ಫೇವ್ರೆಟ್ ಪರ್ಸನ್? ಉತ್ತರ ಸಿಕ್ತು ಬಿಡಿ. ನಾನೇನು ಹೇಳಲೇ ಇಲ್ಲ. ಎಲ್ಲಾನು ಬಾಯ್ಬಿಟ್ಟ ಹೇಳ್ಬೇಕಾಗಿಲ್ಲಪ್ಪ. ಹಂಗಂತ ನೀನ್ ಏನೇನೋ ಅನ್ಕೋಬಾರ್ದು. ಅನ್ಕೊಳ್ಳೋದನ್ನೇ ಅನ್ಕೋತೀನಿ. ಓಕೆನಾ? ಇವತ್ತ್ಯಾಕೋ ಗಾಡಿ ಬೇರೆ ಡೈರೆಕ್ಷನ್ ಹೋಗ್ತಿದ್ಯಲ್ಲ. ಏಯ್ ಗೋಕರ್ಣ, ಯಾಕಿದ್ದೀನಲ್ಲ ಇವತ್ತು ನನಗೆ ಕೇಳ್ತಾ ಇದೆಯಾ? ಇನ್ ಮುಂದೆ ನೀವ್ ಹೇಳಿದ್ದನ್ನೇ ನಾನು ಇಷ್ಟಪಡೋಣ ಅಂತ. ಅಲ್ಲ, ನಾನು ಹೇಳಿದ್ದನ್ನೆಲ್ಲ ನೀನ್ ಯಾಕೆ ಇಷ್ಟಪಡಬೇಕು? ನನಗೆ ಅರ್ಥ ಆಗ್ತಿಲ್ಲ. ನಾನೇನಾದ್ರೂ ನಿಮ್ ಟೀಚರ್ ಆಗಿದ್ದಿದ್ರೆ ತಲೆ ಮೇಲೆ ನಾನು ಕೊಟ್ಟು ಕಿವಿ ಹಿಂಡಿ ಅರ್ಥ ಮಾಡಿಸ್ತಿದ್ದೆ. ದಟ್ಟ ದಟ್ಟ ದಟ್ಟ. ನಾನು ಕೇಳಿದಕ್ಕೆ ಉತ್ತರ ಕೊಡು. ನಾನು ಹೇಳಿದ್ದನ್ನ ನೀನ್ ಯಾಕೆ ಇಷ್ಟಪಡಬೇಕು? ಅರ್ಥ ಆಯ್ತು ಬಿಡು. ಏನು? ನೀನ್ ದೊಡ್ಡ ಮೆಂಟ್ಲ ಅಂತ. ಸರಿ ಮಲ್ಕೋ, ಗುಡ್ ನೈಟ್. ನಿಂದು ಗೋಡೆದು ದಿಂಬ್ಗಳು, ಬ್ರಿಕ್ಗಳು ಎಲ್ಲ ಇದೆ, ತಗೊಂಡು ಗೋಡೆ ಕಟ್ಕೊಂಡು ಮಲ್ಕೋಬೇಡ. ನೀವು ದಡ್ಡ ಮಾತ್ರ ಅಲ್ಲ, ಕಳ್ಳ, ಬಲೇ ಕಳ್ಳ.
ವಿಷಯ ಕೇಳಿದೆ ಮರ್ಸ್ಬಿಟ್ನಲ್ಲ. ಅಲ್ಲ, ಸ್ಪಂದನ ಯಾವ ಕಲರ್ ಬಟ್ಟೆ ಹಾಕಿದಾಳೆ ಅಂತ ಏನಾದ್ರು ಗೊತ್ತಾಗಿದ್ದಿದ್ರೆ ಅದಕ್ಕೆ ಮ್ಯಾಚ್ ಆಗೋ ಬಟ್ಟೆ ಹಾಕ್ಬೋದಿತ್ತಲ್ಲ ನಾನು. ಈ ಲಂಚ ಮುಡ್ತಿರೋ ಆಫೀಸರು ಲಂಚು ಅಂತ ಬಾಯ್ ಪಡ್ಕೋತಿದ್ದ. ತಡಿ ಏನ್ ಮಾಡ್ತಾವನೆ ಕೇಳ್ಬಿಡಣ. ಹಲೋ ಹಲೋ ಸಾರ್, ಇಲ್ಲಿ ಸುಂಕುತ್ ಕಟ್ಟೆ ಹತ್ರ ಏನ್ ಎತ್ತಾಟ ಹೊಡಿತಾವ್ರೆ ಸಾರ್, ಭಯಂಕರ ಗಲಾಟೆ ಆಯ್ತದೆ ಸಾರ್. ಸಾಕು, ಸುಮ್ಮನೆ ಡೌ ಮಾಡಬೇಡ. ಅಲ್ಲ, ನೀನು ಡ್ಯೂಟಿ ಮುಖ್ಯನಾ ಅಥವಾ ಫ್ಯಾಮಿಲಿ ಮುಖ್ಯನಾ ಅಂತ ಚೆಕ್ ಮಾಡಿದೆ ಅಷ್ಟೇ. ನನಗೆ ಡ್ಯೂಟಿನೇ ಮುಖ್ಯ. ಆದ್ರೆ ಈಗ ನೀನ್ ಮಾಡ್ದ್ಯಲ್ಲ, ಇದು ಸಿನಿಮಾಗಳಲ್ಲಿ ಮಾಡೋಷ್ಟೇ. ಇದು ಅದೆಲ್ಲ ರಿಯಲ್ ಲೈಫಲ್ಲಿ ಇರಲ್ಲಮ್ಮ. ಆಗಬಹುದು. ತಾವು ಈ ಲಂಚು ಕಾರ್ಯಕ್ರಮ ಅಂತ ಏನು ಅಂತಿದ್ರಲ್ಲ, ಅದು ಹಣ್ಣೋ ಕಾಯೋ? ಅದಕ್ಕೆ ರೆಡಿ ಆಗ್ತಿದ್ದೀನಮ್ಮ. ಏನೋ ಇದು ಮಧ್ಯಾಹ್ನ ಲಂಚ್ಗೆ ಈಗ್ಲೇ ರೆಡಿ ಆಗ್ತಿದ್ಯಾ? ಅದು ಇಷ್ಟು ಬೇಗ ಯಾಕೆ? ನೋಡ್ರಾಜು, ನಿನಗೆ ಗರ್ಲ್ಫ್ರೆಂಡ್ ಇಲ್ಲ ಅಲ್ವಾ? ನನ್ನ ಮುಖ ನೋಡಿದ್ಮೇಲೆ ನಿನಗೆ ಡೌಟ್ ಬಂದಿದೆ ಅಂದ್ರೆ ಅಲ್ಲಿಗೆ ನಾನು ಸುಂದರವಾಗಿದ್ದೀನಿ ಅಂತ ಅಲ್ವಾ? ಆದ್ರೂ ಒಂದ್ ನಿಜ ಹೇಳ್ತೀನಿ ಮಗ, ಜೀವನದಲ್ಲಿ ಬಳೆ ಸದ್ಯ ಕೇಳ್ದೆ ಇರೋ ಪಾಪಿ ಕಣೋ ನಾನು. ಅಯ್ಯೋ, ನಿನ್ನ ಎಮೋಷನಲ್ ಎಪಿಸೋಡ್ನ ನಾನು ಆಮೇಲೆ ಕೇಳ್ತೀನಿ. ಈಗ ಫಸ್ಟ್ ನಾನು ಏನೋ ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ಹೆಣ್ಮಕ್ಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣ. ಅವ್ರು 5 ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ, ಸತ್ಯ. ಅದು ಎಷ್ಟು ಹೊತ್ತಾದ್ಮೇಲೆ 5 ನಿಮಿಷ ಅಂತ ಹೇಳಲ್ಲ. ಅದು 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, ಒಟ್ಟಲ್ಲಿ 5 ನಿಮಿಷ ಆದ್ಮೇಲೆ ಬರ್ತಾರೆ. ಈಗ ಸ್ಪಂದನ ರೆಡಿ ಆಗ್ತೀನಿ ಅಂತ ಬಂದು ಕನ್ನಡಿ ಮುಂದೆ ಕೂತ್ರೆ ಕೂತಲೇ ಎಷ್ಟೊತ್ತಾಗತ್ತೆ. ಮೇಕಪ್ಪು, ಟಚಪ್ಪು, ಕಣ್ಕಪ್ಪು ಇದೆಲ್ಲ ಇರುತ್ತೆ. ಅದಕ್ಕೆ ಗಂಡು ಮಕ್ಕಳಾಗಿ ನಾವೇನೇ ಎಲ್ಲರಿಗಿಂತ ಫಸ್ಟ್ ರೆಡಿ ಆಗ್ಬಿಟ್ರೆ ಕನ್ನಡಿನೂ ಫ್ರೀ, ನಾವು ಫ್ರೀ. ನೀನ್ ಹೇಳಿದಿ ಮೇಕಪ್ ಮ್ಯಾಟ್ರ್ ಏನಾದ್ರೂ ಸ್ಪಂದನ ಅದಕ್ಕೆ ಗೊತ್ತಾದ್ರೆ ನಿನ್ನ ಅರ್ದು ಮುಕ್ಕು ಬಿಡ್ತಾರೆ. ಸ್ವಲ್ಪ ನಿಧಾನಕ್ಕೆ ಮಾತಾಡು. ಅರೆ, ಅದರಲ್ಲಿ ಮುಚ್ಚಿಡಂತದೇನಿದೆ? ಅಲ್ಲ, ಆರ್ಟಿಸ್ಟ್ಗಳಿಗೆ ಪ್ಯಾಕಪ್ ಅಂದ್ರೆ ಖುಷಿ, ಹುಡುಗಿರಿಗೆ ಮೇಕಪ್ ಅಂದ್ರೆ ಖುಷಿ. ಹಿಂಗೆ ಹಾಗೆ ಲಂಚ್ ಮುಗಿಸ್ಕೊಂಡು ಸಂಜೆ ವಾಕ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಬಂದ್ರೆ ಸಂಡೇ ಕಲರ್ಫುಲ್ ಆಗಿರುತ್ತೆ. ಆಗ ಅವು ಖುಷಿ, ನನಗೂ ಖುಷಿ. ಸರಿ ಮಗ, ಹುಷಾರಾಗಿ ಹೋಗಿ ಬನ್ನಿ. ಎಲ್ಲೂ ಜಗಳ ಆಡ್ಕೊಬೇಡಿ. ಈ ನಾಯಿ ತರ ಕಿತ್ತಾಡ್ತಿರಲ್ಲ, ಹಂಗೆಲ್ಲ ಕಿತ್ತಾಡಕ್ ಹೋಗ್ಬೇಡಿ. ಆರಾಮಾಗಿ ಹೋಗಿದ್ ಬನ್ನಿ ಮಗ. ಇದೇನೋ ರಾಜು, ನಮ್ಮ ಅಮ್ಮ ನನಗೆ ಅಡ್ವೈಸ್ ಮಾಡೋ ಥರ ಮಾಡ್ತಾ ಇದೆಯಾ? ಸ್ನೇಹ ಅಪ್ಪ ಅಮ್ಮನ್ನೇ ಮರೆಸುವಂತ ಸಂಬಂಧ ಕಣ. ಸರಿ ಮಗ, ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಓಕೆ, ಬಾಯ್. ಸಾಹಿತ್ಯ, ಹಾಯ್ ಸ್ಪಂದನ, ಬಾಬಾ. ನನ್ಗೆ ಒಬ್ಳೆ ಆಟ ಆಡಿ ಬೋರ್ ಆಗ್ತಿತ್ತು. ನೀನು ನನ್ನ ಜೊತೆ ಆಟ ಆಡು. ನಿನ್ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಎಡವಟ್ಟಾಗಿ ಹೋಗುತ್ತೆ. ನಂಗೊಂದು ಕೆಲಸ ಇದೆ, ಆಮೇಲೆ ಬರ್ತೀನಿ. ಓಕೆನಾ? ಹೋಗು ಸ್ಪಂದನ, ನಾನು ನಿನ್ ಜೊತೆ ಮಾತಾಡಲ್ಲ. ಇವತ್ತು ಸಂಡೇ ತಾನೆ, ನಿನಗ್ ರಜಾ ಇರಲ್ವಾ? ಏನ್ ಕೆಲ್ಸ? ಸಂಡೇ ರಜಾನೆ, ಆದ್ರೆ ಇವತ್ತು ತುಂಬಾ 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 ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ಗಿಂತ ಇಂಪಾರ್ಟೆಂಟಾ ನಿನ್ಗೆ? ನಿನ್ಗಿಂತ ಇಂಪಾರ್ಟೆಂಟ್ ಅಲ್ಲ, ಅದು ನಿಂದೇ ಕೆಲಸ. ನಂದೇ ಕೆಲ್ಸನಾ? ಓ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತ್ಯಾ? ಸರಿ, ನೀನ್ ಕರೆದ್ರೆ ಬರ್ತೀನಿ. ಆದ್ರೆ ಆ ಬ್ಯಾಡ್ ಮಮ್ಮಿ ಕರೆದ್ರೆ ನಾನು ಬರಲ್ಲ. ಅದಲ್ಲ, ಹೋಗ್ಲಿ ಬಿಡು. ಈಗಲೇ ನಿನಗದನ್ನೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅಂದ್ರೆ ಏನು? ನಾನು ಹುಚ್ಚಿ, ನನ್ಗೇನು ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ಅದಲ್ಲ ಸಾಹಿತ್ಯ. ಏನ್ ಗೊತ್ತಾ, ನೀನ್ ಇಷ್ಟು ದಿನ ನನ್ ಗಂಡ ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಅವ್ರು ಯಾವಾಗ ಬರ್ತಾರೆ ಅಂತ ಅಳ್ತಾ ಇದೆಯಲ್ಲ, ಇನ್ಮೇಲೆ ಆ ರೀತಿ ಅಳೋದೆಲ್ಲ ಇರಲ್ಲ. ಯಾಕೆ? ನಾನು ಅಳ್ಬಾರ್ದು ಅಂತ ಆ ಬ್ಯಾಡ್ ಮಮ್ಮಿ ನನ್ ಬೈಕ್ ಪ್ಲಾಸ್ಟರ್ ಆಗ್ತಾಳಂತ? ನಿನಗೆ ಹೇಗೆ ಹೇಳಲಿ ಸಾಹಿತ್ಯ ನಾನು? ನಿನ್ ಗಂಡ ಸಿಗ್ತಾ ಇದಾರೆ, ಅವ್ರನ್ನ ಬೇಗ ಕರ್ಕೊಂಡ್ ಬರ್ತೀನಿ. ನಿಜವಾಗ್ಲು? ಎಲ್ಲಿದ ನನ್ ಗಂಡ? ಇರೋದು ಕೇಳಿಸ್ಕೊಂಡ್ಬಿಡ್ತಾರೆ, ಮೆಲ್ಲಗ್ ಮಾತಾಡು. ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೆ ತಾನೇ ಅವತ್ತು, ನಿನ್ನ ನಿನ್ ಗಂಡನ ಒಂದ್ ಮಾಡಿಸ್ತೀನಿ ಅಂತ. ಆ ದಿನ ಹತ್ರ ಬರ್ತಿದೆ,
ನಿನ್ ಗಂಡನ್ ಮೀಟ್ ಮಾಡೋಕೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ 2-3 ಹೆಜ್ಜೆ ಅಷ್ಟೇ ಬಾಕಿ ಇರೋದು. ನನಗ್ ಕನ್ಫರ್ಮ್ ಆದ್ಮೇಲೆ ಫಸ್ಟು ನಿನಗೆ ಮೀಟ್ ಮಾಡಿಸ್ತೀನಿ, ಓಕೆನಾ? ಮತ್ತೆ ನಾನು ಅವನಿಗೋಸ್ಕರ ಎಷ್ಟೊಂದು ಕಾಯ್ತಿದ್ದೀನಿ ಅಂತ ಅವ್ನಿಗೆ ಹೇಳು, ಆಯ್ತಾ? ಆಮೇಲೆ ಅವನಿವಾಗ ಡಾಕ್ಟರ್ ಆಗಿರ್ತಾನಲ್ವಾ, ಅವ್ನಿಗೆ ಹೇಳು ನಿನ್ನ ಹೆಂಡತಿನ ಬೇಗ ಹುಷಾರ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗು ಅಂತ, ಆಯ್ತಾ? ಎಲ್ಲ ಸರಿ ಹೋಗುತ್ತೆ ಸಾಹಿತ್ಯ. ನಾನು ರೆಡಿಯಾಗಿ ಹೋಗಿ ಮೊದಲು ಆ ಕೆಲಸ ಮಾಡ್ತೀನಿ. ಮುಂದಿಂದು ಆ ಗಣೇಶನ್ ಬಿಟ್ಬಿಡೋಣ, ಓಕೆನಾ? ಆಮೇಲೆ ಈ ವಿಷಯನ ನೀನೇನು ಯೋಚನೆ ಮಾಡ್ಬೇಡ, ನಾನು ಯಾರಿಗೂ ಹೇಳಲ್ಲ, ನೀನು ಹೋಗ್ಬಾ, ಹುಷಾರು. ನನ್ ಗಂಡ ಸಿಗ್ತಾನೆ, ನನ್ ಗಂಡ ಸಿಗ್ತಾನೆ, ನನ್ ಗಂಡ ಸಿಗ್ತಾನೆ.